ನಮಸ್ಕಾರ ಗೆಳೆಯರೆ, ಎಲ್ಲ ಮೆಕ್ಯಾನಿಕ್ ಬಂಧುಗಳಿಗೆ ನನ್ನ ನಮಸ್ಕಾರ. HF ಡಿಲಕ್ಸ್ ಎಂಜಿನ್ ಫಿಟ್ಟಿಂಗ್ ಮಾಡ್ತಾ ಇದೀವಿ. ಈ ರೀತಿ ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ಮುಗೀತು. ಯಾವುದೇ ಹಳೆ ಆಯಿಲ್ ಗಲೀಜು ಯಾವುದೂ ಇರಲ್ಲ ನಮ್ಮಲ್ಲಿ ಫಿಟ್ ಮಾಡುವಾಗ. ಎಂಜಿನ್ ಕೂಡ ಅಷ್ಟು ಕ್ಲಿಯರ್ ಆಗಿ ಫಿಟ್ ಆಗುತ್ತೆ. ಈ ರೀತಿ ಗೇರ್ ಬಾಕ್ಸ್ನ ಪ್ರತಿಯೊಂದು ಬೇರಿಂಗ್ನ ಹೊರಗಡೆ ಪಂಚ್ ಮಾಡಿ ಹೊರಗಡೆ ಕಾಲರ್ಗೆ ನೀಟಾಗಿ ಪಂಚ್ ಮಾಡಬೇಕಾಗತ್ತೆ. ಪರ್ಫೆಕ್ಟ್ ಫಿಟ್ಟಿಂಗ್ ಆಗುತ್ತೆ. ಹಾಗೆಯೇ ಸ್ವಲ್ಪ ಆಯಿಲ್ ಕೂಡ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಪರ್ಫೆಕ್ಟಾಗಿ ಗೇರ್ ಬಾಕ್ಸನ್ನು ಫಿಟ್ಟಿಂಗ್ ಆದ ನಂತರ ಸರಿಯಾದ ರೀತಿಯಲ್ಲಿ ನ್ಯೂಟ್ರಲ್ ಪೊಸಿಷನ್ ಇಟ್ಕೊಂಡು ಕಿಕ್ ಶಾಫ್ಟ್ ಕೂಡ ಫಿಟ್ ಮಾಡ್ಕೊಳ್ಬೇಕು. ಕಿಕ್ ಶಾಫ್ಟ್ಗೆ ಬರುವಂಥ ಒಂದು ಸಿಮ್, ಈ ಸಿಮ್ಸ್ ಏನಿದೆ ವೈಸರ್ ತುಂಬ ಇಂಪಾರ್ಟೆಂಟ್. ಇದು ಮೇನ್ ಇಂಜಿನ್ ಬಾಡಿ ಒಳಗಡೆ ಇದು ಹಾಕಲಿಲ್ಲ ಅಂತ ಹೇಳಿದ್ರೆ ಕಿಕ್ ರೊಚೆಟ್ಗೆ ಸೌಂಡ್ ಕೂಡ ಬರುತ್ತೆ. ಹಾಗೆಯೇ ಈ ಕ್ರ್ಯಾಂಕ್ಗೆ ಸ್ವಲ್ಪ ಆಯಿಲ್ ಹಾಕಬೇಕು. ಲೇತ್ ವರ್ಕ್ ಆದ ನಂತರ ಆಯಿಲ್ ಹಾಕಿ ಸ್ವಲ್ಪ ಏರ್ ಫ್ರೆಷರ್ ಕೊಟ್ಟು ನೋಡ್ರಿ. ಈ ರೀತಿ ಕನೆಕ್ಟಿಂಗ್ ರಾಡ್ಗೆ ಆಯಿಲ್ ಸರಿಯಾದ ರೀತಿಯೊಳಗೆ ಸಪ್ಲೈ ಆಗಬೇಕು. ಆದರೆ ಕನೆಕ್ಟಿಂಗ್ ರಾಡ್ಗೆ ಒಂದು ಲೈಫ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಸಾರಿ ಏನಾಗ್ತವೆ, ಆ ಒಂದು ಹೋಲ್ಗಳು ಬ್ಲಾಕ್ ಆಗಿ ಈ ಹಳೆಯ ಕನೆಕ್ಟಿಂಗ್ ರಾಡ್ ಹೇಗೆ ಡ್ಯಾಮೇಜ್ ಆಗಿದೆಯೋ ಆ ರೀತಿ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್. ಈಗ ಸ್ವಲ್ಪ ಬೇರಿಂಗ್ಗಳಿಗೂ ಕೂಡ ಸ್ವಲ್ಪ ಆಯಿಲನ್ನು ಹಾಕಿ ಈ ರೀತಿ ಎಲ್ಲ ರೀತಿ ಫ್ರೀ ಮಾಡಿಕೊಂಡು ಈ ರೀತಿ ಪರ್ಫೆಕ್ಟ್. ವೆರಿ ಗುಡ್. ಲೇತ್ನವ್ರು ಫಸ್ಟ್ ಕ್ಲಾಸ್ ಕೆಲಸ ಮಾಡಿದ್ದಾರೆ. ಅವ್ನು ಕ್ರ್ಯಾಂಕ್ ಕೂಡ ಒಂದು ಸ್ವಲ್ಪನೂ ಔಟ್ ಇಲ್ಲ. ಕ್ರ್ಯಾಂಕ್ ಏನಾದರೂ ಔಟ್ ಇತ್ತಂದ್ರೆ ಇಂಜಿನ್ ಟೋಟಲಿ ವೈಬ್ರೇಷನ್ ಆಗ್ತದೆ, ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಓಕೆನಾ? ಈ ರೀತಿ ಮೇನ್ ಇಂಜನ್ ಬಾಡಿ ಪ್ಯಾಕಿಂಗನ್ನು ಫಿಟ್ ಮಾಡಿಕೊಂಡು ಪ್ರತಿಯೊಂದು ಸಿಮ್ಸ್ ಇರ್ಬೋದು, ಗೇರ್ ಬಾಕ್ಸ್ ಇರ್ಬೋದು, ಎಲ್ಲ ಓಕೆ ಸರಿಯಾಗಿದೆಯೋ ಇಲ್ವೋ ಪ್ರತಿಯೊಂದು ಪ್ಯಾಕಿಂಗ್ ಫಿಟ್ಟಿಂಗು ಟೆಸ್ಟ್ ಮಾಡಬೇಕು. ಬಾಡಿಗಳನ್ನು ಟೆಸ್ಟ್ ಮಾಡ್ತಾ ಫಿಟ್ಟಿಂಗ್ ಮಾಡೋದ್ರಿಂದ ಒಂದು ಎಂಜಿನ್ ಲೈಫು ಫಿಟ್ಟಿಂಗು ಟೋಟಲ್ ಆಗಿ ಪರ್ಫೆಕ್ಟ್ ಆಗೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸಾಧ್ಯ ಆದಷ್ಟು ನಿಮಗೆಲ್ಲ ಮಾಹಿತಿ ಕೊಡ್ತಾ ನಾವು ಫಿಟ್ಟಿಂಗ್ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡಿದ್ದೀವಿ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದೆ ಇರೋರಿಗೆ ಒಂದು ಒಳ್ಳೆ ಯೂಸ್ ಆಗುತ್ತೆ ಇದು. ಆಯಿಲ್ ಪಂಪ್ ಹಾಕುವಾಗ ಫ್ರೆಂಡ್ಸ್ ಈ ಬುಷ್ ಮರಿಬಾರ್ದು. ಇದು ಪ್ಯಾಕಿಂಗ್, ಇದಕ್ಕೆ ಯಾವುದೇ ರೀತಿ ಗ್ರೀಸ್ ಆಗಲಿ ಗಮ್ ಆಗಲಿ ಯಾವುದನ್ನು ಯೂಸ್ ಮಾಡಬಾರ್ದು. ಹಂಗೆ ಡ್ರೈನ ಫಿಟ್ ಮಾಡ್ಬೋದು. ಈ ರೀತಿ ಡ್ರೈ ಫಿಟ್ಟಿಂಗ್ ಮಾಡೋದ್ರಿಂದ ಕ್ರ್ಯಾಂಕ್ಗೆ, ಬ್ಲಾಕ್ಗೆ ಮತ್ತು ಹೆಡ್ಗೆ 100% ಸರಿಯಾದ ರೀತಿಯಲ್ಲಿ ಆಯಿಲ್ ಕೂಡ ಸಪ್ಲೈ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಆಯಿಲ್ ಪಂಪ್ ಏನಿದೆಯಲ್ಲ, ಆಯಿಲ್ ಪುಷ್ ಮಾಡಲಿಕ್ಕೆ ಒಂಥರ ಹಾರ್ಟ್ ಇದ್ದ ಹಾಗೆ ಎಂಜಿನ್ಗೆ. ಈ ಆಯಿಲ್ ಪಂಪನ್ನು ಆಪ್ರೇಟ್ ಮಾಡೋದಕ್ಕೆ ಅಂತ ಲೆಫ್ಟ್ ಸೈಡ್ ಟೈಮಿಂಗ್ ಸೈಡ್ ಈ ರೀತಿ ವೀಲ್ ಇರುತ್ತೆ ಫ್ರೆಂಡ್ಸ್. ಅದೇ ರೀತಿ ಪರ್ಫೆಕ್ಟಾಗಿ ನಾವು ಆಯಿಲ್ ಪಂಪ್ನ ಬೋಲ್ಟ್ಗಳನ್ನು ಲೆವೆಲ್ ಆಗಿ ಎಲ್ಲವನ್ನು ಒಂದೇ ಲೆವೆಲ್ ಟೈಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಕಿಕ್ ಸ್ಟಾಪರ್ಗೆ ಶಾಫ್ಟ್ಗೆ ಮಾರ್ಕ್ ಇರ್ತವೆ, 2 ಪಾಯಿಂಟು. ಇದಕ್ಕೊಂದು ಪಾಯಿಂಟ್ ಇರುತ್ತೆ. ಈ ರೀತಿ ಆ ಪಾಯಿಂಟಿಗೂ ಪಾಯಿಂಟ್ ಮ್ಯಾಚ್ ಆಗೋ ಥರ ಕಿಕ್ ಸ್ಪ್ರಿಂಗನ್ನು ಫಿಟ್ ಮಾಡಬೇಕು ಫ್ರೆಂಡ್ಸ್. ಆವಾಗ ಪರ್ಫೆಕ್ಟಾಗಿ ಒಂದು ಬೈಕ್ದ ಇಂಜಿನ್ ಕಿಕ್ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ ಫ್ರೆಂಡ್. ಹಾಗೆಯೇ ಇವಾಗ ಒಂದು ಗೇರ್ ಶಾಫ್ಟ್ಗೆ ದೊಡ್ಡ ಸ್ಪ್ರಿಂಗು ಮತ್ತು ಚಿಕ್ಕ ಸ್ಪ್ರಿಂಗ್ ಇರುತ್ತೆ ನೋಡಿ. ಈ ಚಿಕ್ಕ ಸ್ಪ್ರಿಂಗ್ ಏನಾದರೂ ಬೈ ಚಾನ್ಸ್ ಕಟ್ ಆದರೆ ಗೇರು ಸರಿಯಾದ ಆಪ್ರೇಟ್ ಆಗೋದಿಲ್ಲ. ನ್ಯೂಟ್ರಲ್ ಇದ್ದರೆ ನ್ಯೂಟ್ರಲ್ಲು ಅಥವಾ ಗೇರ್ ಒಳಗಿದ್ರೆ ಗೇರೇ, ಯಾವುದೇ ರೀತಿ ಆಪ್ರೇಟ್ ಆಗೋದಿಲ್ಲ. ಈ ಚಿಕ್ಕ ಸ್ಪ್ರಿಂಗು ಕೂಡ ತುಂಬ ಇಂಪಾರ್ಟೆಂಟ್ ಒಂದು ಎಂಜಿನ್ ಒಳಗಡೆ. ಹಾಗೆಯೇ ಸರಿಯಾದ ರೀತಿ ಒಳಗೆ ಚೆಕ್ ಮಾಡಿ ಈ ರೀತಿ ಫಿಟ್ಟಿಂಗ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಗೇರ್ ಡಿ ಸ್ಟಾಪರ್ ಕೂಡ ಫಿಟ್ಟಿಂಗ್ ಆಯಿತು. ಹಾಗೆಯೇ ಈ ಅದಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಗೇರ್ ಡಿ ಸ್ಟಾಪರ್ ಪಟ್ಟಿ ಇದು ಕೂಡ ಸರಿಯಾದ ರೀತಿಯೊಳಗೆ ಫಿಟ್ಟಿಂಗ್ ಆಗಬೇಕು. ಈ ಒಂದು ಹಳೆಯ ಪ್ರೈಮರ್ ಗೇರನ್ನು ನಾವು ಪ್ರತಿ ಎಂಜಿನ್ ವರ್ಕ್ ಮಾಡುವಾಗ ಚೇಂಜ್ ಮಾಡ್ತೀವಿ. ಅದು ಹೀರೋ ಕಂಪನಿಯ ಒರಿಜಿನಲ್ ಪ್ರೈಮರ್ ಗೇರನ್ನು ಕಂಪಲ್ಸರಿ ಹಾಕಲೇಬೇಕು. ಈ ರೀತಿ ಪ್ರೈಮರ್ ಗೇರ್ ಹಾಕೋದ್ರಿಂದ ನೀವು ಕ್ಲಚ್ ಎಂಜಿನ್ ಸ್ಟಾರ್ಟ್ ಆದಾಗ ಕ್ಲಚ್ ಹಿಡಿದು ಗೇರ್ ಹಾಕಿ ಮೂವ್ ಮಾಡ್ತಿರಲ್ಲ, ಆ ಸಂದರ್ಭದೊಳಗೆ ಒಂದು ನಾಯ್ಸ್ ಬರುತ್ತೆ ನೋಡ್ರಿ. ಆ ನಾಯ್ಸನ್ನು ಕಂಟ್ರೋಲ್ ಮಾಡೋದೇ ಈ ಪ್ರೈಮರ್ ಗೇರ್. ಸ್ಮೂತ್ ಕ್ಲಚ್ ಶಿಮ್ಸ್, ಕ್ಲಚ್ ಬುಷ್ ಸರಿಯಾದ ರೀತಿಯೊಳಗೆ ಫಿಟ್ ಮಾಡ್ಕೋಬೇಕು. ಕ್ಲಚ್ ಕಿಟ್ ಮತ್ತು ಕ್ರ್ಯಾಂಕ್ ಆಯಿಲ್ ಫಿಲ್ಟರ್ ಫಿಟ್ಟಿಂಗ್ ಆದ ನಂತರ ಈ ರೀತಿಯ ಒಂದು ಹಳೆಯ ಕಟ್ ಗೇರನ್ನು ಯೂಸ್ ಮಾಡಿ 2 ಕ್ರ್ಯಾಂಕ್ ಫಿಲ್ಟರ್ ಮತ್ತು ಕ್ಲಚ್ ಬೆಲ್ನ ನಡುವೆ ನಾವು ಲಾಕ್ ಮಾಡಿಕೊಂಡು ಆ ಒಂದು ಚೆಕ್ ನಟ್ಟನ್ನು ಈ ರೀತಿ ಲಾಕ್ ಮಾಡಿ ಮೇಲ್ಗಡೆ ಇರುವಂಥ ಫಿಲ್ಟರ್ ಚೆಕ್ ನಟ್ಟನ್ನು ಸರಿಯಾದ ರೀತಿಯೊಳಗೆ ಈ ರೀತಿ ಟೈಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್. ಹಾಗೆಯೇ ಒರಿಜಿನಲ್ ಹೀರೋ ಕಂಪನಿಯ ಆಯಿಲ್ ಸೀಲ್ಗಳನ್ನು ಎಂಜಿನ್ ಫಿಟ್ಟಿಂಗ್ಗೆ ಬಳಸೋದ್ರಿಂದ ಆಯಿಲ್ ಸೀಲ್ ಕೂಡ ಹಾರ್ಡ್ ಆಗೋದಿಲ್ಲ. ಓಕೆನಾ? ಈ ಆಯಿಲ್ ಪಂಪ್ನಿಂದ ಕ್ರ್ಯಾಂಕ್ ಫಿಲ್ಟರ್ಗೆ ಸಪ್ಲೈ ಆಗುವಂಥ ಆಯಿಲ್ ಪ್ಲೇಟ್ ಇರುತ್ತೆ, ಅದಕ್ಕೊಂದು ಸಣ್ಣ ಆಯಿಲ್ ಸೀಲ್ ಬರುತ್ತೆ ನೋಡಿ.
ಆ ಆಯಿಲ್ ಸೀಲನ್ನು ಸರಿಯಾದ ರೀತಿಯೊಳಗೆ ಫಿಟ್ ಮಾಡಿ ಈ ರೀತಿ ಲೆವೆಲ್ ಫಿಟ್ಟಿಂಗ್ ಮಾಡ್ಕೊಂಡ ನಂತರ ನಾವು ಆ ಒಂದು ಪ್ಲೇಟ್ಗೆ ಪ್ಯಾಕಿಂಗ್ ಕೂಡ ಬರುತ್ತೆ. ಈ ರೀತಿ ಫಿಟ್ಟಿಂಗ್ ಮಾಡಿಕೊಂಡಾಗ ಈ ಸೈಡಿಂದ ಆಯಿಲ್ ಒಳಗಡೆ ಹೋಗಿ ಕ್ರ್ಯಾಂಕ್ಗೆ ಫಿಲ್ಟರ್ ಆಗಿ ಕನೆಕ್ಟಿಂಗ್ ರಾಡ್ಗೆ ಆಯಿಲ್ ಸಪ್ಲೈ ಮಾಡುವಂಥ ಪ್ಲೇಟು ಮತ್ತು ಆಯಿಲ್ ಸೀಲ್ ಈ ರೀತಿ ಒಂದು ಪ್ಯಾಕಿಂಗ್ ಕೂಡ ಬರುತ್ತೆ. ಅದಕ್ಕೆ ಈ ಪ್ಯಾಕಿಂಗನ್ನು ಸರಿಯಾದ ರೀತಿಯೊಳಗೆ ಫಿಟ್ ಮಾಡಿ 4 ಸ್ಟಾರ್ ಸ್ಕ್ರೂಗಳು ಬರ್ತವೆ. ಆ ಸ್ಟಾರ್ ಸ್ಕ್ರೂಗಳನ್ನು ಸರಿಯಾದ ರೀತಿಯೊಳಗೆ ಈ ರೀತಿ ಟೈಟ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ಇದೊಂದು ಎಂಜಿನ್ ಪರ್ಫೆಕ್ಟ್ ಫಿಟ್ಟಿಂಗ್ ಆಯಿತು. ಸ್ವಲ್ಪ ಆಯಿಲ್ ಕೂಡ ಹಾಕಿದ್ವಿ. ಈ ರೀತಿ ಕ್ಲಚ್ ಕವರ್ ಪ್ಯಾಕಿಂಗನ್ನು ಫಿಟ್ ಮಾಡಿ ಕ್ಲಚ್ ಕವರನ್ನು ಯಾವುದೇ ರೀತಿ ಗ್ರೀಸ್ ಅಥವಾ ಗಮ್ ಯೂಸ್ ಮಾಡ್ದೇ ಪರ್ಫೆಕ್ಟಾಗಿ ಓಲ್ಡ್ ಪ್ಯಾಕಿಂಗನ್ನು ಕ್ಲೀನ್ ಮಾಡಿಕೊಂಡು ಫಿಟ್ ಮಾಡಿದ್ವಿ. ಓಕೆ, ಆವಾಗ ಮಾತ್ರ ಒಂದು ಎಂಜಿನ್ ಪರ್ಫೆಕ್ಟಾಗಿ ನಡೆಯೋಕ್ಕೆ ಸಾಧ್ಯ. ಹಾಗೆಯೇ ಪ್ರತಿಯೊಂದು ಎಂಜಿನ್ ಫಿಟ್ ಮಾಡುವಾಗ ಹಳೆಯ ಆಯಿಲ್ ಸೀಲ್ಗಳು ಹಾರ್ಡ್ ಆಗಿರ್ತವೆ. ಅವೆಲ್ಲ ಆಯಿಲ್ ಸೀಲ್ಗಳನ್ನು ಚೇಂಜ್ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್. ಈ GB ಶಾಫ್ಟ್ ಆಯಿಲ್ ಸೀಲ್ ಫಿಟ್ಟಿಂಗ್ ಮಾಡಲಿಕ್ಕೆ ಒಂದು ಫೈಬರ್ದು ಒಂದು ಕವರ್ ಮಾಡ್ಕೊಂಡಿರ್ತೀವಿ ನಾವು. GB ಶಾಫ್ಟ್ ಆಯಿಲ್ ಸೀಲ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗಲಿ ಅನ್ನೋಂಥ ಉದ್ದೇಶದಿಂದ ಈ ರೀತಿ ನಾವು ಪರ್ಫೆಕ್ಟ್ ಆದಂಥ ಫಿಟ್ಟಿಂಗಾಗಿ ತಯಾರು ಮಾಡ್ಕೊಂಡಿದ್ದೀವಿ. ಇದು ಆಯಿಲ್ ಸೀಲನ್ನು ಡ್ಯಾಮೇಜ್ ಆಗೋಕ್ಕೆ ಬಿಡೋದಿಲ್ಲ. ಇವಾಗ ಪರ್ಫೆಕ್ಟಾಗಿ ಆಯಿಲ್ ಸೀಲ್ ಫಿಟ್ಟಿಂಗ್ ಆಯಿತು. ಹಾಗೆಯೇ ನಮ್ಮ ಎಂಜಿನ್ ಕೂಡ 60% ಎಲ್ಲ ಫಿಟ್ಟಿಂಗ್ ಮುಗೀತು. ಹಾಗೆಯೇ ಈ ಪಿಸ್ಟನ್ ರಿಂಗ್ ಆಯಿಲ್ ರಿಂಗ್ಗಳನ್ನು ನಾವು ಈ ಸೆಂಟ್ರ್ ಇರುವಂಥ ಆಯಿಲ್ ರಿಂಗನ್ನು ಈ ರೀತಿ ಎಮ್ ಪೊಸಿಷನಲ್ಲಿ ಈ ರೀತಿ ಪಿಸ್ಟನ್ಗೆ ಕೆಳಮುಖವಾಗಿ ಆಯಿತಾ, ಕೆಳಮುಖವಾಗಿ ಈ ರೀತಿ ಫಿಟ್ಟಿಂಗ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಎಮ್ ಪೊಸಿಷನ್ ಅಂದರೆ ಕೆಳಗೆ, ಆಯಿತಾ. ಒಂದು ವೇಳೆ ನೀವು W ಪೊಸಿಷನ್ ಮೇಲ್ಗಡೆ ಫಿಟ್ ಮಾಡಿದರೆ ಎಂಜಿನ್ ಆಯಿಲ್ ಸರಿಯಾದ ರೀತಿ ಒಳಗೆ ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಫ್ರೆಶರ್ ಮತ್ತು ಕಾಂಪ್ರೆಷರ್ ರಿಂಗ್ಗೆ ಸಪ್ಲೈ ಆಗುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ಎಂಜಿನ್ ಆಯಿಲ್ ಕೂಡ ಕುಡಿಯುತ್ತೆ ಫ್ರೆಂಡ್ಸ್. ಈಗ ಈ ರೀತಿ ಆಯಿಲ್ ರಿಂಗ್ಗಳನ್ನು ಫಿಟ್ಟಿಂಗ್ ಮಾಡಿಕೊಂಡು ಈ ಮೂಲೆಯಿಂದ ಆ ಮೂಲೆಗೆ ಒಂದು, ಈ ಮೂಲೆಗೆ ಒಂದು ಮಾರ್ಕನ್ನು ನಾವು ಇಡಬೇಕಾಗುತ್ತೆ. ಇದಾದ ನಂತರ ನಾವು ಟಾಪ್ 1 ಸ್ಟೀಲ್ ರಿಂಗ್, ಟಾಪ್ 2 ಬೀಡ್ ರಿಂಗ್, ಈ 2 ರಿಂಗ್ಗಳನ್ನು ಟಾಪ್ 2 ಬೀಡ್ ರಿಂಗನ್ನು ಸೆಕೆಂಡ್ ಮಾರ್ಕ್ ಒಳಗೆ, ಟಾಪ್ 1 ರಿಂಗನ್ನು ಫಸ್ಟ್ ಮಾರ್ಕ್ ಒಳಗಡೆ ಈ ರೀತಿ ಫಿಟ್ಟಿಂಗ್ ಮಾಡಿಕೊಂಡು 2 ರಿಂಗ್ಗಳನ್ನು ಫ್ರೆಶರ್ ರಿಂಗ್ ಮತ್ತು ಕಾಂಪ್ರೆಷರ್ ರಿಂಗನ್ನು 90 ಡಿಗ್ರಿ ಒಳಗೆ ಸೆಟ್ ಮಾಡಿ ಈ ರೀತಿ ಬ್ಲಾಕ್ ಪೇಕಿಂಗ್ ಫಿಟ್ಟಿಂಗ್ ಎಲ್ಲ ಮಾಡಿಕೊಂಡು ಪರ್ಫೆಕ್ಟಾಗಿ ಫಿಟ್ ಆದ ನಂತರ ಈ ರೀತಿ ಸ್ವಲ್ಪ ಆಯಿಲನ್ನು ಲೇಪನ ಮಾಡಿ ಪಿಸ್ಟನ್ಗೆ ಸರಿಯಾದ ರೀತಿಯೊಳಗೆ ಬ್ಲಾಕನ್ನು ರಿಂಗ್ ಫೇಲ್ಯೂರ್ ಆಗದೇ ಇರೋ ರೀತಿ ನೋಡಿಕೊಂಡು ಸರಿಯಾದ ರೀತಿಯೊಳಗೆ ಫಿಟ್ಟಿಂಗ್ ಮಾಡಬೇಕು ಫ್ರೆಂಡ್ಸ್. ಇದು ತುಂಬ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ಬೋದು ಒಂದು ಎಂಜಿನ್ಗೆ. ಓಕೆನಾ? ಓಕೆ, ಪರ್ಫೆಕ್ಟ್ ಫಿಟ್ಟಿಂಗ್. ಈ ಟೈಮಿಂಗ್ ಚೈನ್ ಕೂಡ ಫಿಟ್ಟಿಂಗ್ ಮಾಡ್ಕೋಬೇಕು ಪರ್ಫೆಕ್ಟಾಗಿ. ಪ್ರತಿಯೊಂದು ಟೈಮಿಂಗ್ ಚೈನ್ಗೆ ಸಂಬಂಧಪಟ್ಟಂಥ ರೂಲರ್ ಗೈಡ್ಗಳು, ಬಿಗ್ ಸೈಜ್ ಗೈಡ್ ಇರ್ಬೋದು, ಎಲ್ಲವೂ ಸರಿಯಾಗಿ ಪರ್ಫೆಕ್ಟ್ ಫಿಟ್ಟಿಂಗ್ ಆಗಬೇಕು. ಹಾಗೆಯೇ ನೀವು ನೋಡ್ಬೋದು ಹೀರೋ ಕಂಪನಿಯ ಹೆಡ್ ಗ್ಯಾಸ್ಕೆಟ್, ಒರಿಜಿನಲ್ ಹೆಡ್ ಗ್ಯಾಸ್ಕೆಟನ್ನು ನಾವು ಫಿಟ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇದು ಲೀಕೇಜ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ. ಹಾಗೆಯೇ ಇದಕ್ಕೆ ಯಾವುದೇ ರೀತಿಯ ಗಮ್ಮನ್ನು ಯೂಸ್ ಮಾಡೋ ಹಾಗಿಲ್ಲ. ಗಮ್ ಯೂಸ್ ಮಾಡೋದ್ರಿಂದ ಆಯಿಲ್ ಹೋಲ್ಗಳು ಬ್ಲಾಕ್ ಆಗ್ತವೆ. ಹೆಡ್ ವರ್ಕ್ ಕೂಡ ಪರ್ಫೆಕ್ಟ್ ಆಗಿದೆ. ವಾಲ್ ಶೀಟ್ ಇರ್ಬೋದು, ವಾಲ್ ಗೈಡ್ ಇರ್ಬೋದು, ಕ್ಯಾಮ್ ಶಾಫ್ಟ್ ಇರ್ಬೋದು, ರಾಕರ್ ಆರ್ಮ್ ಇರ್ಬೋದು, ಟೋಟಲಿ ಎಲ್ಲ ಕೆಲಸ ಕೂಡ ಪರ್ಫೆಕ್ಟಾಗಿ ಆಗಿದೆ. ಫಿಟ್ಟಿಂಗ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಆಗ್ತಾಯಿದೆ. ಈ ರೀತಿ ಫಿಟ್ಟಿಂಗ್ ಮಾಡೋದ್ರಿಂದ ಇದಕ್ಕೆ ಮೇಲ್ಗಡೆ ಒಂದು ಪ್ಯಾಕಿಂಗ್ ಬರುತ್ತೆ, ಟಾಪ್ ಕವರ್ ಪ್ಯಾಕಿಂಗ್, ಟ್ಯಾಪೆಡ್ ಕವರ್ ಅಂತ ಹೇಳ್ತೀವಿ ನಾವು. ಟ್ಯಾಪೆಡ್ ಕವರನ್ನು ಎಕ್ಸಿಟ್ ಮಾರ್ಕ್ ಕೆಳಗಡೆ ಮಾಡಿಕೊಂಡು ಫಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಒಂದು ಎಂಜಿನ್ ಪರ್ಫೆಕ್ಟಾಗಿ ನಡಿಬೇಕು ಅಂತ ಹೇಳಿದರೆ ಈ ರೀತಿ ಎಲ್ಲ ಪ್ರೊಸೀಜರ್ಗಳನ್ನು ಸರಿಯಾದ ರೀತಿಯೊಳಗೆ ಮಾಡಲೇಬೇಕಾಗುತ್ತೆ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ್. ಕಾಯಿಲ್ ಪ್ಲೇಟ್ ಆಯಿಲ್ ಸೀಲ್ ಫಿಟ್ಟಿಂಗ್ ಮಾಡಿದ್ವಿ. ಇವಾಗ ರನ್ನಿಂಗ್ ಮಾಡಿ ಬಂದ ನಂತರ ಗಾಡಿಯನ್ನು ಸೈಡ್ ಸ್ಟ್ಯಾಂಡ್ ಹಾಕೋದ್ರಿಂದ ಇವು 3 ಆಯಿಲ್ ಸೀಲ್ಗಳು ಬೇಗನೆ ಹಾರ್ಡ್ ಆಗ್ತವೆ. ಅದರಿಂದ ಸ್ವಲ್ಪ ಆಯಿಲ್ ಕೂಡ ಲೀಕೇಜ್ ಬರ್ಬೋದು. ಗೇರ್ ಶಾಫ್ಟ್ ಆಯಿಲ್ ಸೀಲ್, ಕಾಯಿಲ್ ಪ್ಲೇಟ್ ಆಯಿಲ್ ಸೀಲ್
ಇವು 3 ಆಯಿಲ್ ಸೀಲ್ಗಳು ಹಾರ್ಡ್ ಆಗ್ತವೆ ಫ್ರೆಂಡ್ಸ್. ಬನ್ನಿ, ನಮ್ಮ ಎಂಜಿನ್ನ ಪಿಸ್ಟನ್ ಏನಿದೆ ಅದು ಟಾಪ್ ಪೊಸಿಷನ್ನಲ್ಲಿ ಇರಬೇಕು. ಕ್ಯಾಮ್ ಶಾಫ್ಟ್ಗೆ ಒಂದು ಮಾರ್ಕ್ ಇರುತ್ತೆ, ಟೈಮಿಂಗ್ ವೀಲ್ಗೆ, ಕ್ಯಾಮ್ ವೀಲ್ಗೆ ಒಂದು ಮಾರ್ಕು ಮತ್ತು ಹೆಡ್ಗೆ ಒಂದು ಮಾರ್ಕ್ ಇರುತ್ತೆ, ಅದು ಸ್ಟ್ರೇಟ್ ಇರಬೇಕು. ಈ ರೀತಿ ಫಿಟ್ಟಿಂಗ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ಬೋದು. ಟೈಮಿಂಗ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಎಂಜಿನ್ ಪರ್ಫೆಕ್ಟಾದ ಸೌಂಡ್ ಬರೋದಿಲ್ಲ, ಸ್ಟಾರ್ಟಿಂಗ್ ಟ್ರಬಲ್ ಕೂಡ ಬರುತ್ತೆ. ಈ ರೀತಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೊಳ್ಳೇಬೇಕಾಗುತ್ತೆ ಫ್ರೆಂಡ್ಸ್. ಇದು ಪುಷ್ ರಾಡ್ ಮತ್ತು ಪುಷ್ ರಾಡ್ ಸ್ಪ್ರಿಂಗ್, ಇದಕ್ಕೆ ಸ್ವಲ್ಪ ಆಯಿಲ್ ಕೂಡ ಹಾಕಿ. ಒಂದು ಎಂಜಿನ್ ಫಿಟ್ಟಿಂಗ್ ಎಷ್ಟು ಮುಖ್ಯನೋ ಅಷ್ಟೇ ಇಂಜಿನ್ ಆಯಿಲ್ ಕೂಡ ತುಂಬಾ ಮುಖ್ಯ. ಹಾಗಾಗಿ ನಾವು ಕ್ಯಾಸ್ಟ್ರ್ ಆಯಿಲನ್ನು ಬಳಸ್ತೀವಿ. ಕ್ಯಾಸ್ಟ್ರ್ ಆಯಿಲ್ ಇರ್ಬೋದು, ಗಲ್ಫ್ ಇರ್ಬೋದು, ಮೊಟೋಲ್ ಇರ್ಬೋದು, ಬಾಸ್ಚ್ ಇರ್ಬೋದು, ಸರ್ವೋ ಇರ್ಬೋದು, ಇವೆಲ್ಲ ಬ್ರ್ಯಾಂಡ್ ಕಂಪ್ನಿ ಆಯಿಲ್ಗಳು ಫ್ರೆಂಡ್ಸ್. ಇವನ್ನು ನಾವು ಯೂಸ್ ಮಾಡ್ಬೋದು. ಇವಾಗ ಒಂದು ಎಂಜಿನ್ ಫಿಟ್ಟಿಂಗ್ ಪ್ರೊಸೀಜರ್ ಎಲ್ಲ ಮುಗೀತು ಫ್ರೆಂಡ್ಸ್. ಒಂದು ಹಳೆಯ ಎಂಜಿನ್ ವರ್ಕಿಗೆ ಬಂದಾಗ ಎಂಜಿನ್ ಆಯಿಲ್ ಕೂಡ ಸೈಲೆನ್ಸರ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಸ್ಮೋಕ್ ಹೊಡೆದು ಎಂಜಿನ್ ಒಳಗಡೆಯಿಂದ ಆಯಿಲ್ ಬಂದು ಕಾರ್ಬನ್ ಎಲ್ಲ ಬ್ಲಾಕ್ ಆಗಿರುತ್ತೆ. ಈ ರೀತಿ ನಾವು ಅದನ್ನ ಹೀಟರ್ನಿಂದ ಕ್ಲೀನಿಂಗ್ ಪ್ರೊಸೀಜರ್ ಮಾಡ್ತೀವಿ. ಏರ್ ಫಿಲ್ಟರ್ ಕೂಡ ಪರ್ಫೆಕ್ಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಂದು ಪರ್ಫೆಕ್ಟ್ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಏರ್ ಫಿಲ್ಟರ್ ಕೂಡ ಹಳೆಯ ಗಲೀಜಾಗಿರುವಂಥ ಏರ್ ಫಿಲ್ಟರ್ನ ನಾವು ಚೇಂಜ್ ಮಾಡ್ತೀವಿ. ಹೊಸ ಏರ್ ಫಿಲ್ಟರನ್ನು ನಾವು ಫಿಟ್ಟಿಂಗ್ ಮಾಡ್ಕೊತೀವಿ ಫ್ರೆಂಡ್ಸ್. ನೀವು ನೋಡಿದ ಪ್ರತಿಯೊಬ್ಬರು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಾಗೆಯೇ ಈಗ ಎಂಜಿನ್ ಸ್ಟಾರ್ಟ್ ಮಾಡಿದ ನಂತರ ಮೊದಲ ಬಾರಿಗೆ ನಾವು ಎಂಜಿನ್ ಆಯಿಲ್ ಹೆಡ್ವರೆಗೂ ಸರಿಯಾದ ರೀತಿಯೊಳಗೆ ಸಪ್ಲೈ ಆಗ್ತಾ ಇದೆಯೋ ಇಲ್ಲವೋ ಅದನ್ನ ಟೆಸ್ಟ್ ಮಾಡ್ತೀವಿ ಫ್ರೆಂಡ್ಸ್. ಆಯಿಲ್ ಪಂಪು ಪರ್ಫೆಕ್ಟಾಗಿ ಕೆಲಸ ಮಾಡ್ತಾ ಇದೆ. ಎಂಜಿನ್ ಸ್ಟಾರ್ಟ್ ಮಾಡೋಣ. ಜಸ್ಟ್ 1 ಟಚ್. ಇಂದೂರು ಗ್ಯಾರೇಜ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ನಿಮ್ಮ ಬಸವರಾಜ್ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನೋಟಿಫಿಕೇಷನ್ಸ್ ಬರ್ತವೆ. ನಮಸ್ಕಾರ ಎಲ್ರಿಗೂ.